ಮಹಾಮಾಯ ಜಗಜ್ಜನನಿ ಜಗನ್ಮಾತೆ ಜಗದೇಶ್ವರಿ ನೀ ಸೃಷ್ಟಿಸಿದ ನಿಸರ್ಗವೇ ನಿನಗೆ ತೆರೆದುಕೊಳ್ಳ ಎಲ್ಲಿ ಅಡಿಗಿದೆಯಮ್ಮ ನಿನ್ನ ಆಕ್ರೋಶ ಕಣ್ಣು ಬಿಟ್ಟು ನೋಡುತ್ತಾಯಿ ಬಡವನ ಗೋಳು ಮತ್ತೊಬ್ಬ ತಂಗಿಯನ್ನು ಮದುವೆ ಮಾಡಿ ಋಣಮುಕ್ತನಾದನೆಂದು ಆನಂದದಿಂದ ನೆಲೆಯುತ್ತಿದ್ದ ಈ ಬಡವನ ಬಾಳು ಕಣ್ಣೀರಿನ ಗೋಳಾಯಿತು. ಪವಿತ್ರತೆಯನ್ನು ಹೊತ್ತ ನನ್ನ ತಂಗಿಯನ್ನು ಮುಟ್ಟಿ ಅಪವಿತ್ರ ಮಾಡಿ ನನ್ನ ತಂಗಿಯನ್ನು ದುಷ್ಟ ಕಾಮಕರಿಂದ ಆ ದೃಶ್ಯ ನಿನಗೆ ಕಾಣಲಿಲ್ಲವೇನಮ್ಮ ಹಿಂಕಾರಿ ವಾಣಿ ಕಲ್ಯಾಣಿ ಜಗದೀಶ್ವರಿ ಮಹೇಶ್ವರಿ ಸುಖೇಶ್ವರಿ ಹೀಗೆ 108 ಅಷ್ಟುತ್ತರ ನಾಮಗಳನ್ನು ಹೊತ್ತ ಮಹಾದೇವಿ ನಿನಗೆ ಕಾಣಲಿಲ್ಲವೇನಮ್ಮ ಕರಾಳ ದೃಶ್ಯ ಎಂತೆಂತ ದುಷ್ಟರನ್ನು ಸಂಹಾರ ಮಾಡಿದ ಮಹಾಶಕ್ತಿದಾತೆ ನಿನಗೆ ಎಲ್ಲಿ ಹೋಯಿತಮ್ಮ ನಿನ್ನ ಪರಾಕ್ರಮ ರುಂಡ ಮುಂಡರಿಗೆ ಚಂಡಿ ಚಾಮುಂಡಿಯಾಗಿ ರುಂಡ ಚಂಡಾಡಿದ ರಣಚಂಡಿಯೇ ಚಿತ್ತ ಕಲಿಯುಗದ ಕಾಮಕರನ್ನು ಸಂಹಾರ ಮಾಡಲಾಗದೆ ನಮ್ಮ ಇದೇ ಈ ಬಡತನದ ಕೂಗು ಎಂದು ಕರುಣೆಯಿಂದ ಕೂಗುತ್ತಿರುವ ನನ್ನ ತಂಗಿಯನ್ನು ಮತ್ತೆ ಮುತ್ತೈದೆಯನ್ನಾಗಿ ಮಾಡು ತಾಯಿ ಮಾಡು ಇದೇ ಕರುಳಿನ ಕೂಗು ತಾಯಿ ಕೂಗು ಕಣಿಕರಿಂದ ಕೂಗು ಕೇಳಲು ಆ ದೇವರು ಇನ್ನಿಲ್ಲ ಸತೀಶ್. ಈಗ ಏನಿದ್ದರು ದುಡ್ಡೇ ದುಡ್ಡೇ ದೇವರು. ದೇವರಿನಲ್ಲಿ ದುಡ್ಡಿದೆ, ದುಡ್ಡಿನಲ್ಲಿ ದೇವರಿದ್ದಾನೆ. ಅಂದಾಗ ನಿನ್ನಂತ ಬಡವರು ಆ ದೇವರಿಗೆ ಕಾಣುವುದೆಂದರೆ ಕುರುಡನಿಗೆ ಕಣ್ಣು ಬಂದಂತೆ. ನಿಷ್ಠೆಯಿಂದ ಕಷ್ಟ ದುಡ್ಡಿನ ದೇವರಿಗೆ ನಾವು ಮಾಡಿರುವ ಅನ್ಯವಾದ್ರೂ ಏನಪ್ಪ? ನಾವು ಆ ದೇವರಿಗೆ ನಮಿಸುವುದು ಅನ್ಯಾಯ ಹತ್ತಿಗೆ ದಿನ ಬೆಳಗಾದರೆ ಆ ದೇವರ ಜ್ಞಾನದಲ್ಲಿ ಮುಳುಗಿದ್ದರೆ ಅವನು ಕೊಡುವ ಪ್ರತಿಫಲ ಇದೇ ಹತ್ತಿಗೆ ಇದೆ. ನಿಷ್ಠೆಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದೇ ಇರುತ್ತಾನೆ ಪ್ರಶಾಂತ್. ಅವನು ಕಣ್ಣಿಗೆ ಕಾಣುವುದಿಲ್ಲವೋ ಅದೆಲ್ಲ ಸತ್ಯ, ಅವನು ಕಾಣುವುದೆಲ್ಲ ಅಸತ್ಯ. ಆ ದೇವರು ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ. ದೇವರು ನಿಷ್ಠೆಯಿಂದ ಕಷ್ಟಪಟ್ಟ ನಿನಗೆ ಯಾಕೆ ತೋರಲಿಲ್ಲ ಆ ನಿನ್ನ ದೇವರು? ಕಣ್ಣಿಲ್ಲದ ಹತ್ತಿಗೆ ಯಾಕೆ ಕರುಣ ತೋರಲಿಲ್ಲ ಆ ನಿನ್ನ ದೇವರು? ಲಂಕದ ಸಂಚಿನಲ್ಲಿ ಮಿಂಚುತ್ತಿರುವ ಆ ನಿನ್ನ ದೇವರು ದುಡ್ಡಿನ ಆಸೆಗೆ ಕಾಯಿಲೆಯನ್ನೇ ಮಾರುವ ಕಾನೂನಿನಲ್ಲಿದ್ದಾನೆ ಆ ನಿನ್ನ ದೇವರು. ನಿಷ್ಠೆಯಿಂದ ಕಷ್ಟಪಟ್ಟರು ಹೊಟ್ಟೆಗೆ ಹಿಟ್ಟಿಲ್ಲ ಅಂದಾಗ ನಮಗೇಕೆ ಬೇಕು ಈ ಜಗದ ಜಂಜಾಟ? ಎದುರಿದರೆ ಕೆದರಿ ನಿಲ್ಲುವರು ಸತೀಶ್. ದುಡ್ಡಿನ ದುರಹಂಕಾರಿಗಳಿಗೆ ಒಡ ಹುಟ್ಟಿದ ಅಣ್ಣನೇ ದುಷ್ಕರ ಮಾತು ಕೇಳಿ ಮನೆಯಿಂದ ಹೊರಗೆ ಅಟ್ಟಿ ಬಿಟ್ಟ. ಸಂಶಯ ಎಂಬ ಸುಳಿಗೆ ಸಿಕ್ಕು ಮನೆಯಿಂದ ಹೊರಗೆ ಅಟ್ಟಿ ಬಿಟ್ಟ. ಶಾಂತಿ ನಮ್ಮನ್ನ ನಂಬುವ ಪರಿಸ್ಥಿತಿ ಇಲ್ಲಪ್ಪ. ನಮ್ಮನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಆ ಚಕ್ರ ಇದ್ದಳಲ್ಲ, ಆ ಚಕ್ರ ಶನಿ ಆಗತ್ತೆ, ಶಕುನಿ ಆಗತ್ತೆ. ನಿಮ್ಮಣ್ಣನ ಕಿವಿಯಲ್ಲಿ ಶಾಂತವನ್ನು ಉದಿದಿಲ್ಲಪ್ಪ, ಶಾಂತವನ್ನು ಉದಿದರೆ. ಹೀಗಿರುವಾಗ ಚಿತ್ರವಾಗಿ ಹೋಯಿತು ಅವರ ಭಾವನೆ, ಚಿತ್ರವಾಗಿ ಹೋಯಿತು.
ಸತೀಶ್, ಈಗ ಅವನು ತುಂಬಾ ಬದಲಾಗಿದ್ದಾನೆ ಸತೀಶ್. ಪ್ರಶಾಂತ್ ಮೊದಲಿನ ಪ್ರತಾಪ್ ಅವನಲ್ಲ. ಮರ್ಯಾದೆ ಇಲ್ಲದೆ ಒದ್ದು ಹೊರಗಾಕಿದ ಈ ಅಣ್ಣ ತಂಗಿಯರನ್ನು ನಾನು ಬೇಡ ಅಂದರೂ ನೀನು ಕೇಳಿರಲಿಲ್ಲ ಸತೀಶ್. ಈಗ ನೋಡು ಅವನ ಮನೆಯಲ್ಲಿ ಸಿಕ್ಕ ಮರ್ಯಾದೆ. ಸತೀಶ್, ನಾವು ನನ್ನ ಅಂತವನಲ್ಲ. ಯಾ ಶಕುನಿಗಳ ಹೂಡಿದ ಪಿತುರಿ ನೋಡ್ತಾ ಇರೋ ಹೊತ್ತಿಗೆ ಆ ಶಕುನಿಗಳ ಹೂಡಿದ ಪಿತುರಿ ಅವರಿಗೆ ತಿರುಗು ಬಾಣ ಆಗುವ ಕಾಲ ಬಂದೇ ಬರ್ತದೆ. ಬಣ್ಣ ಬದಲಾಗುದಿಲ್ಲ. ಅವರು ತುಂಬಾ ಕೆಟ್ಟವರಾಗಿದ್ದಾರಪ್ಪ, ತುಂಬಾ ಕೆಟ್ಟವರಾಗಿದ್ದಾರೆ. ನೋಡ್ತಾ ಇರೋ ಹೊತ್ತಿಗೆ ಈ ನಿನ್ನ ಮೈಯನ್ನ ಮಹತ್ಕರವಾದ ಕೈ ಚಳಕವನ್ನು, ಈ ಚಿತ್ರವಾದ ಈ ಪತಿವ್ರತೆ ಕಥೆಗೆ ಹೊಸ ತಿರುವನ್ನು ಕೊಟ್ಟು ಪಾಪದ ಪಿಂಡ ಹೊತ್ತ ಪತಿವ್ರತೆ ಎಂಬುದು ಕೈ ಎತ್ತಿ ಹೇಳುವುದೇ ಈ ನಾಯಕನ ಕಾಯಕವೇ ಗುರಿ. ಸತೀಶ್, ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕು. ಡಾಕ್ಟರ್ ಟ್ರೈನಿಂಗ್ ಇದೆ, ಈಗಲೇ ಹೋಗಬೇಕು. ಹಾಗಾದ್ರೆ ಮಳೆ ಮತ್ತೆ ಯಾವಾಗಪ್ಪ ಬರ್ತೀಯ? ಬೇಗನೆ ಬರುತ್ತೇನೆ ಅತ್ತಿಗೆ. ಬಂದ ಮೇಲೆ ಮತ್ತೆ ನಿನ್ನ ಕಣ್ಣು ಮರುಕಳಿಸುವಂತೆ ಮಾಡುತ್ತೇನೆ. ಪ್ರಶಾಂತ್, ಪವಿತ್ರಳ ಕಣ್ಣು ಮರಳಿ ಬಂದರೆ ನನ್ನ ಪಾಲಿನ ದೇವರು ಏನಾಗುವೆ? ಜಗತ್ತಿನಲ್ಲಿಲ್ಲದ ದೇವರನ್ನು ಕಾಣುವೆ. ಅತ್ತಿಗೆ ಕಣ್ಣು ಮರುಕಳಿಸುವುದೇ ನನ್ನ ಗುರಿ ಸತೀಶ್. ಅಂದಾಗ ನಾನು ಡಾಕ್ಟರ್ ಆದದ್ದಕ್ಕೂ ಸ್ವಾರ್ಥಕ. ಸತೀಶ್, ನಾನು ಬರೋವರೆಗೂ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೊ. ಆಯ್ತು, ಹೋಗುವ ಪ್ರಶಾಂತ್. ಅತ್ತಿಗೆ, ನಾನು ಇನ್ನು ಹೋಗಿ ಬರುತ್ತೇನೆ. ಹೋಗಿ ಪಾಪ, ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಹೋಗಿ ಬಾ. ಈ ಕುರುಡಿಯನ್ನ ನಿನ್ನ ಬೆನ್ನಿಗೆ ಕಟ್ಟಿಕೊಂಡು ಬಿಟ್ಟಿಯಲ್ಲ. ನಾನು ನಿನಗೆ ತುಂಬಾ ಭಾರವಾದ ಅಣ್ಣ, ತುಂಬಾ ಬುಜ್ಜಿ, ಭೂಮಿಗೆ ಭಾರವಾಗಿತ್ತು ಯಾವುದಿದೆ ಎಂಬ ಎಂದು ನಮ್ಮ ತಾಯಿ ನೀವೆಬ್ಬರನ್ನು ನನ್ನ ಮಡಲಿಗೆ ಹಾಕಿ ಪ್ರಾಣ ಬಿಟ್ಟಲು ಅಂದೇ ಭೂಮಿ ಆಯ್ತಮ್ಮ ಈ ಅಣ್ಣನ ಹೃದಯ. ದಯವಿಟ್ಟು ನನ್ನ ಕ್ಷಮಿಸಿಬಿಡೋಣ. ನಾನು ಮತ್ತೆ ತವರ ಮನೆ ಬರ್ತೀನಿ ಅಂತ ಅಣ್ಣ ಪ್ರಶಾಂತ್ ಬರುವವರೆಗೂ ನನ್ನ ತವರ ಮನೆಯಲ್ಲೇ ನಾನು ಇರ್ತೀನಿ.